ಎಲ್ಲರಿಗೂ ನಮಸ್ಕಾರ. ಇವತ್ತು MHRD ಯುಡೈಸ್ ಪ್ಲಸ್ ನಲ್ಲಿ ಯಾವ ರೀತಿ ಸ್ಟೂಡೆಂಟ್ಸ್ ಅನ್ನ ಪ್ರಮೋಟ್ ಮಾಡಬೇಕು ಅಂತ ಹೇಳಿ ನೋಡೋಣ. ಮೊದಲಿಗೆ ಯುಡೈಸ್ ಪ್ಲಸ್ ಅನ್ನ ಲಾಗಿನ್ ಮಾಡ್ರಿ. ಇಲ್ಲಿ ಲಾಗಿನ್ ಫಾರ್ ಆಲ್ ಮಾಡ್ಯೂಲ್ಸ್, ಇಲ್ಲಿ ನಿಮ್ಮ ಸ್ಟೇಟ್ ಅನ್ನ ಸೆಲೆಕ್ಷನ್ ಮಾಡ್ಕೊಳ್ರಿ. ಇಲ್ಲಿ ಸ್ಟೂಡೆಂಟ್ ಮಾಡ್ಯೂಲ್ ಲಾಗಿನ್ ಅಂತ ಹೇಳಿ ಇದೆ ನೋಡ್ರಿ, ಇದ್ರ ಮೇಲೆ ಕ್ಲಿಕ್ ಮಾಡ್ರಿ. ಇಲ್ಲಿ ನಿಮ್ದು ಯೂಸರ್ ನೇಮ್ ಆಮೇಲೆ ಪಾಸ್ವರ್ಡ್ ಅನ್ನ ಎಂಟ್ರಿ ಮಾಡಿ, ಕ್ಯಾಪ್ಚರ್ ಅನ್ನ ಎಂಟ್ರಿ ಮಾಡ್ರಿ. ಸೈನ್ ಇನ್ ಆದ ತಕ್ಷಣ ಈ ಇಂಟರ್ಫೇಸ್ ಇಲ್ಲಿ ಡಿಸ್ಪ್ಲೇ ಆಗ್ತದೆ ನಿಮಗೆ. ಇಲ್ಲಿ ನಿಮಗೆ 2 ಅಕಾಡೆಮಿಕ್ ಇಯರ್ ಇರ್ತಾವ್ರಿ. ಒಂದು ಹೋದ ವರ್ಷದ ಅಂದ್ರೆ 25-26, ಇನ್ನೊಂದು 26-27. ಈಗ ಆಲ್ರೆಡಿ ನೀವು 25-26 ಅಲ್ಲಿ ಎಲ್ಲಾ ಸ್ಟೂಡೆಂಟ್ಸ್ ಡೇಟಾನ ಎಂಟ್ರಿ ಮಾಡಿರ್ತೀರಿ. ಸೊ ಇವಾಗ 26-27 ಅಲ್ಲಿ ಅದನ್ನ ಪ್ರಮೋಟ್ ಮಾಡಬೇಕು. ಸೊ ಕರೆಂಟ್ ಅಕಾಡೆಮಿಕ್ ಇಯರ್ 26-27 ಮೇಲೆ ಕ್ಲಿಕ್ ಮಾಡಿದ್ರೆ ಈ ಇಂಟರ್ಫೇಸ್ ನಿಮಗೆ ಡಿಸ್ಪ್ಲೇ ಆಗ್ತದೆ. ಇಲ್ಲಿ ನಿಮ್ಗೆ ಲೆಫ್ಟ್ ಸೈಡ್ ಅಲ್ಲಿ ಸ್ಕೂಲ್ ಡ್ಯಾಶ್ ಬೋರ್ಡ್, ಇಲ್ಲಿ ಸಾಕಷ್ಟು ನಿಮ್ಗೆ ಆಪ್ಷನ್ಸ್ ಎಲ್ಲ ಬರ್ತಾವ್ರಿ. ಇಲ್ಲಿ ಸ್ಟೂಡೆಂಟ್ ಮೂವ್ಮೆಂಟ್ ಅಂಡ್ ಪ್ರೋಗ್ರೆಷನ್ ಅಂತ ಹೇಳಿದೆ ನೋಡ್ರಿ. ಈ ಸ್ಟೂಡೆಂಟ್ ಮೂವ್ಮೆಂಟ್ ಅಂಡ್ ಪ್ರೋಗ್ರೆಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಪ್ರೋಗ್ರೆಷನ್ ಆಕ್ಟಿವಿಟಿ ಅಂತ ಹೇಳಿ ಬರ್ತದೆ ನಿಮ್ಗೆ. ಈ ಪ್ರೋಗ್ರೆಷನ್ ಆಕ್ಟಿವಿಟಿ ಮೇಲೆ ಕ್ಲಿಕ್ ಮಾಡ್ಬೇಕ್ರಿ. ಇಲ್ಲಿ ನಿಮ್ಗೆ ಪರ್ಟಿಕ್ಯುಲರ್ ಕ್ಲಾಸ್ ಆಮೇಲೆ ಸೆಕ್ಷನ್ ಅಂತ ಹೇಳಿ ಕೇಳ್ತದೆ. ಈ ಫಸ್ಟ್ 8th ಇಂದ 9th, 9th ಇಂದ 10th, ಆಮೇಲೆ 10th ಇಂದ ಫಸ್ಟ್ PU. ಅಂದ್ರೆ ಈಗ TC ಎಲ್ಲ ಕೊಟ್ಟ ತಕ್ಷಣ ಫಸ್ಟ್ PU ಹೆಂಗ್ ಪಾಸ್ ಆಗ್ತದಲ್ರಿ, ಅದನ್ನ 8th ಒಂದೊಂದು ಕ್ಲಾಸ್ ವೈಸ್ ಸೆಲೆಕ್ಷನ್ ಮಾಡ್ಕೊಂಡು ಅದನ್ನ ಪ್ರಮೋಟ್ ಮಾಡ್ಬೇಕ್ರಿ. ಇಲ್ಲಿ ಸೆಕ್ಷನ್ ಹಾಕೊಡ್ರಿ. ಇಲ್ಲಿ ಗೋ ಅಂತೇಳಿ ಹಾಕಿದ್ರೆ ಇಲ್ಲಿ ಕೆಳಗಡೆ ನಿಮ್ದು ಎಲ್ಲಾ ಸ್ಟೂಡೆಂಟ್ಸ್ ಇಂದ ಯಾವ ಸ್ಟೂಡೆಂಟ್ಸ್ ಇರ್ತದಲ್ರಿ ಎಲ್ಲಾ ಡೀಟೇಲ್ಸ್ ಎಲ್ಲ ಇಲ್ಲಿ ನಿಮ್ಗೆ ಡಿಸ್ಪ್ಲೇ ಆಗ್ಬಿಡ್ತದೆ. ಇಲ್ಲಿ ನೀವು ಇನ್ ಕೇಸ್ ಏನಾದರೂ ಅದನ್ನ ಅಪ್ಡೇಟ್ ಮಾಡಿದ್ರಿ ಅಂತಂದ್ರೆ ಡನ್ ಅಂತ ಹೇಳಿ ಇಲ್ಲಿ ಗ್ರೀನ್ ಕಲರ್ ಅಲ್ಲಿ ಡಿಸ್ಪ್ಲೇ ಆಗ್ತದ್ರಿ. ಮಾಡಿರ್ಲಿಲ್ಲ ಅಂತಂದ್ರೆ ಇದು ಪೆಂಡಿಂಗ್ ಅಂತ ಹೇಳಿ ಇರ್ತದೆ. ಸೊ ಒಂದ್ಸತಿ ಅದನ್ನ ಪ್ರೋಗ್ರೆಷನ್ ಸ್ಟೇಟಸ್ ಅಂತ ಹೇಳಿದ್ದಲ್ಲಿ ಪ್ರಮೋಟೆಡ್ ಬೈ ಎಕ್ಸಾಮ್ ಅಂತ ಹೇಳಿ ತಗೋರಿ. ಆಮೇಲೆ ಮಾರ್ಕ್ಸ್ ಇನ್ ಪರ್ಸೆಂಟೇಜ್ ಅಂತ ಹೇಳಿದೇರಿ, ಆ ಪರ್ಸೆಂಟೇಜ್ ಎಷ್ಟು ತಗೊಂಡಿರ್ತದ ಆ ಹುಡುಗಿ ಅಥವಾ ಹುಡುಗನು ಅದನ್ನ ಎಂಟ್ರಿ ಮಾಡ್ರಿ. ನಂಬರ್ ಆಫ್ ಸ್ಕೂಲ್ ಅಟೆಂಡೆನ್ಸ್ ಅಂದ್ರೆ ಆ ಅಟೆಂಡ್ ಎಷ್ಟು ಅಂದ್ರೆ ಒಂದು ವರ್ಷದಲ್ಲಿ ಆ ಹುಡುಗನೋ ಅಥವಾ ಹುಡುಗಿನೋ ಎಷ್ಟು ದಿವಸ ಅಟೆಂಡ್ ಆಗಿರ್ತಾರೋ ಸೊ ಆ ದಿನಗಳನ್ನ ಇಲ್ಲಿ ಎಂಟ್ರಿ ಮಾಡ್ಬೇಕ್ರಿ. ನೆಕ್ಸ್ಟ್ ಸ್ಕೂಲಿಂಗ್ ಸ್ಟೇಟಸ್ ಅಂತ ಹೇಳಿದೆ ನೋಡ್ರಿ. ಇಲ್ಲಿ ಸ್ಟಡಿಂಗ್ ಇನ್ ದ ಸೇಮ್ ಸ್ಕೂಲ್ ಅಂದ್ರೆ ಇಲ್ಲಿ ನಮ್ಮ ಸ್ಕೂಲಲ್ಲೇ ಇದ್ರು ಅಂತಂದ್ರೆ ಸ್ಟಡಿಂಗ್ ಇನ್ ದ ಸೇಮ್ ಸ್ಕೂಲ್, ಆರ್ ಎಲ್ಸ್ ಅವ್ರು ಏನಾದ್ರು TC ತಗೊಂಡು ಹೋಗಿದ್ರು ಅಂತಂದ್ರೆ ಲೆಫ್ಟ್ ಸ್ಕೂಲ್ ವಿತ್ TC ಅಂತ ಹೇಳಿ ಹಾಕೋಬೇಕ್ರಿ. ಇಲ್ಲಿ ಸೆಕ್ಷನ್ ಅಂತ ಹೇಳಿ ಕೇಳ್ತದೆ, ಇಲ್ಲಿ A ಸೆಕ್ಷನ್, ಆಮೇಲೆ ಇಲ್ಲಿ ಅಪ್ಡೇಟ್. ಈ ರೀತಿ ಇದು ಒಂದು ಬಾಕ್ಸ್ ಅಲ್ಲಿ ಡಿಸ್ಪ್ಲೇ ಆಗ್ತದೆ. ಸ್ಟೂಡೆಂಟ್ ಡೀಟೇಲ್ಸ್ ಹ್ಯಾಸ್ ಬಿನ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಹೇಳಿ ಈ ರೀತಿಯಾಗಿ ನೀವು ಮಾಡಿದ್ರಿ, ಓಕೆ ಅಂತ ಹೇಳಿ ಮಾಡಿದ್ರಿ ಅಂತಂದ್ರೆ ಅದು ಗ್ರೀನ್ ಕಲರ್ ಅಲ್ಲಿ ಡಿಸ್ಪ್ಲೇ ಆಗ್ತದ್ರಿ. ಈ ರೀತಿಯಾಗಿ ಈಚ್ ಅಂಡ್ ಎವ್ರಿ ಸ್ಟೂಡೆಂಟ್ಸ್ ಇಂದು ಎಲ್ಲಾನು ಅಪ್ಡೇಟ್ ಮಾಡ್ಕೊಂತ ಹೋಗ್ಬೇಕ್ರಿ. ಮಾಡ್ಕೊಂಡ್ರೆ ಅದು 8th ಇಂದ 9th ಗೆ ಆಮೇಲೆ 9th ಇಂದ 10th ಗೆ ಈ ರೀತಿಯಾಗಿ ಯುಡೈಸ್ ಅಲ್ಲಿ ನಾವು ಪ್ರಮೋಟ್ ಮಾಡಬಹುದು. ಈ ರೀತಿಯಾಗಿ ನಾವು ಪ್ರಮೋಟ್ ಮಾಡ್ಕೊಂತ ಹೋದ್ವಿ ಅಂತಂದ್ರೆ ಅದು SITS ಅಲ್ಲೂ ಮಾಡಬೇಕು, ಆಮೇಲೆ ಇಲ್ಲಿ MHRD ಅಲ್ಲೂ ಮಾಡಬೇಕು. ಇಷ್ಟು ಮಾಡಿದ್ರಿ ಅಂತಂದ್ರೆ ಆ ಹುಡುಗ ಪ್ರಮೋಟ್ ಆಗಿದ್ದಾನೆ ಅಂತ ಹೇಳಿ ಅರ್ಥ. ಥ್ಯಾಂಕ್ ಯು.